ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಮನೆಯಲ್ಲೇ ಸೂಪರ್ ಆಗಿರೋಂಥ ಒಂದು ಬೇಲ್ಪುರಿನ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಜಂಕ್ ಫುಡ್ ಎಲ್ಲ ಏನಲ್ಲ, ಒಂದು ಒಳ್ಳೆ ಹೆಲ್ದಿ ಸಲಾಡ್ ಅಂತಲೇ ಹೇಳ್ಬೋದು ಈ ಬೇಲ್ಪುರಿನ. ಅದನ್ನು ಮನೆಯಲ್ಲಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಆ ವಿಧಾನನ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 10ರಿಂದ 15 ಗ್ರಾಮಷ್ಟು ಹುಣಸೆ ಹಣ್ಣು ಹಾಗೆ 6 ಖರ್ಜೂರನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಸ್ವೀಟ್ ಚಟ್ನಿಗೋಸ್ಕರ. ಪೇಸ್ಟ್ ಮಾಡಿಕೊಂಡು ಶೋಧಿಸಿ ಇಟ್ಕೊಳ್ಬೇಕಾಗತ್ತೆ. ಸ್ವೀಟ್ ಚಟ್ನಿ ರೆಡಿ ಆಯಿತು. ಈಗ ಖಾರ ಚಟ್ನಿನ ರುಬ್ಕೊಂಡು ಬಿಡೋಣ. ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಒಂದು ಮುಷ್ಟಿ ಪುದೀನನ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಪೇಸ್ಟ್ ರೆಡಿ ಆಯಿತು ನೋಡಿ. ಖಾರ ಚಟ್ನಿ ಕೂಡ ರೆಡಿ ಆಯಿತು. ಅದನ್ನು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಬಿಡ್ತೀನಿ. ಈಗ ಬೇಲ್ಪುರಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನೋಡಿ, ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಕಾಂಗ್ರೆಸ್ ಕಡಲೆ ಬೀಜ ಅಂತಾರಲ್ಲ, ಅದನ್ನು ಮನೆಯಲ್ಲೇ ಹೆಲ್ದಿಯಾಗಿ ಹೇಗೆ ಮಾಡ್ಕೊಳ್ಳೋದು ನಾನು ತೋರಿಸ್ತಾ ಇದ್ದೀನಿ. ಡೀಪ್ ಫ್ರೈ ಮಾಡಿದ್ರೆ ಎಣ್ಣೆ ಕುಡಿಯುತ್ತೆ, ಅಷ್ಟು ಹೆಲ್ದಿ ಅಲ್ಲ. ಹಾಗಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದುಬಿಡಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಒಂದು 1/4 ಚಮಚ ಅರಿಶಿನ ಹಾಕ್ಕೊಳ್ತೀನಿ. ಇದಕ್ಕೆ ಒಂದು 1/4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಂಡು ಬಿಡಬೇಕು. ಸೂಪರಾಗಿರುತ್ತೆ ಈ ಕಡಲೆಬೀಜ, ಆರೋಗ್ಯಕರವಾಗಿ ಕೂಡ ಇರುತ್ತೆ. ಡೀಪ್ ಫ್ರೈ ಮಾಡಿರಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಸೂಪರಾಗಿ. ಹೋಮ್ಮೇಡ್ ಕಡಲೆಬೀಜ ರೆಡಿ ಆಯಿತು. ಈಗ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ, ಹಾಗೆ ಈರುಳ್ಳಿ ಟೊಮೆಟೊನೆಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು. ಈಗ ಬೇಲ್ಪುರಿನ ರೆಡಿ ಮಾಡೋಣ ನೋಡಿ. ಪುರಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ನೈಲಾನ್ ಮಿಕ್ಸರ್ ಇದೆ, ಈಗ ಮಿಕ್ಸ್ ಮಾಡೋಣ. ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಪ್ಲೇಟಿಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಟೊಮೆಟೊ, ಸ್ವಲ್ಪ ಕ್ಯಾರೆಟ್ ತುರಿ, ಸ್ವೀಟ್ ಚಟ್ನಿನ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಸ್ವೀಟ್ ಚಟ್ನಿ ಹಾಕ್ಕೊಂಡೆ. 1.5 ಸ್ಪೂನಷ್ಟು ಖಾರ ಚಟ್ನಿನ ಹಾಕ್ಕೊಳ್ತಿದ್ದೀನಿ. ನಮಗೆ ಸ್ವೀಟು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ನಂತರ ಪುರಿನ ಸೇರಿಸ್ಕೊಂಡೆ, ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ತಿನ್ನೋವಾಗ ಇನ್ಸ್ಟಂಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ 10 ನಿಮಿಷ ಇಟ್ಟರೂ ಮೆತ್ತಗಾಗ್ಬಿಡುತ್ತೆ, ಅಷ್ಟೊಂದು ಸ್ಪೈಸಿಯಾಗಿ ಚೆನ್ನಾಗಿ ಅನಿಸಲ್ಲ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ್ದಾಯಿತು. ಈಗ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, 5 ನಿಮಿಷದಲ್ಲಿ ಫಟಾಫಟ್ ಅಂತ ಬೇಲ್ಪುರಿ ಮನೆಯಲ್ಲೇ ರೆಡಿ ಆಗುತ್ತೆ ಅನ್ನೋದಾದರೆ ಯಾಕೆ ಮಾಡಿ ತಿನ್ನಬಾರ್ದು ಅಲ್ವಾ. ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೀನಿ. ಇದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ಹಸಿ ಈರುಳ್ಳಿ ಹಾಗೆ ಟೊಮೆಟೊನ ಡೆಕೋರೇಟ್ ಮಾಡ್ಕೊಳ್ತಿದ್ದೀನಿ ನೋಡಿ. ಹೋಮ್ಮೇಡ್ ಕಡಲೆ ಬೀಜ ಸರ್ವ್ ಮಾಡ್ಕೊಳ್ತಿದ್ದೀನಿ. ಅದರ ಮೇಲೆ ಸ್ವಲ್ಪ ನೈಲಾನ್ ಮಿಕ್ಸರು, ಬೇಕಂದರೆ ಕ್ಯಾರೆಟ್ ತುರಿನ ಹಾಕ್ಕೊಳ್ಬೋದು, ಇಲ್ಲ ಸ್ಪೈಸ್ ಇರಲಿ ಅಂದರೆ ಸಾಕು ಅನಿಸುತ್ತೆ ನೋಡಿ. ಇನ್ಸ್ಟಂಟಾಗಿ ಬೇಲ್ಪುರಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ರೆಡಿಯಾಗಿದೆ. ನೀವು ಕೂಡ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಹಾಕಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.